ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ದೀಪಗಳನ್ನು ಕತ್ತಲೆಯಲ್ಲಿ ಹಚ್ಚುತ್ತಾರೆ, ಹೂಗಳನ್ನು ಮುಳ್ಳಿನಲ್ಲಿ ಅರಳಿಸುತ್ತಾರೆ. ದಣಿದು ಕೊರಗಬೇಡಿ. ಗುರಿಯ ಪ್ರಯಾಣಿಕರೇ, ವಜ್ರಗಳು ಹೆಚ್ಚಾಗಿ ಇದ್ದಿಲಿನಲ್ಲಿಯೇ ಸಿಗುತ್ತವೆ. ಹೌದು, ನನ್ನ ಪ್ರೀತಿಯ ಸ್ನೇಹಿತರೆ, ಜೈ ಮಾತಾದಿ. ಕುಂಭರಾಶಿಯವರೇ, ನೋಡುವವರೆಲ್ಲರೂ ನೋಡುತ್ತಲೇ ಇರುತ್ತಾರೆ. ಏಕೆಂದರೆ ಈಗ 4 ದಿಕ್ಕುಗಳಲ್ಲಿ ಕೇವಲ ನಿಮ್ಮದೇ ಉಜ್ವಲ ಇರುತ್ತದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಲೆಕ್ಕ ಬದಲಾಗಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಅದಕ್ಕಾಗಿಯೇ ಇಂದಿನ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಯಾರು ನೋಡುತ್ತಾರೋ ಅವರು ಶ್ರೀಮಂತರಾಗಿಯೇ ಆಗುತ್ತಾರೆ. ಸ್ನೇಹಿತರೆ, ಈ ಜಗತ್ತಿನ ಯಾವ ಶಕ್ತಿಯೂ ಅವರನ್ನು ಶ್ರೀಮಂತರಾಗದಂತೆ ತಡೆಯಲು ಸಾಧ್ಯವಿಲ್ಲ. ಆದರೆ ನೀವು ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ನೋಡಲೇಬೇಕು ಮತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿರುವ ಎಲ್ಲ ಮಾತುಗಳನ್ನು ಕಿವಿಗೊಟ್ಟು ಗಮನದಿಂದ ಕೇಳಬೇಕು. ಸಂಪೂರ್ಣವಾಗಿ ಕಿವಿಗೊಟ್ಟು ಗಮನದಿಂದ ಕೇಳಿ ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಎಂದಾದರೆ ಒಂದೊಂದು ಮಾತುಗಳನ್ನು ಸ್ನೇಹಿತರೆ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಿಮ್ಮ ಜೀವನದಲ್ಲಿ ಆಗಲಿರುವ ಬದಲಾವಣೆಗಳು ಇದು ಯಾವುದೇ ಸಾಮಾನ್ಯ ಬದಲಾವಣೆಯಲ್ಲ. ಇದು ಯಾವುದೇ ಚಿಕ್ಕ ಪುಟ್ಟ ಬದಲಾವಣೆಯಲ್ಲ. ಇದು ಕಲಿಯುಗದಲ್ಲಿ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಇಂತಹ ಬದಲಾವಣೆ ಆಗುತ್ತದೆ. 100 ವರ್ಷಗಳ ಹಿಂದೆ ಆಗಿತ್ತು ಅದೇ ಬದಲಾವಣೆ ಮತ್ತೆ ಈಗ ನಿಮ್ಮ ಜೀವನದಲ್ಲಿ ಮತ್ತೆ ಆಗಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಬಡತನದ ಹೆಸರು ಮತ್ತು ಕುರುಹು ಅಳಿಯಲಿದೆ. ಈ ಬದಲಾವಣೆಯನ್ನು ಹೀಗೆ ಹೇಳಲಾಗಿದೆ ಏಕೆಂದರೆ ಇತಿಹಾಸದ ಅತಿ ದೊಡ್ಡ ಮತ್ತು ಅದ್ಭುತ ಬದಲಾವಣೆಯನ್ನು ನಿಮ್ಮ ರಾಶಿಯವರು ನೋಡಲಿದ್ದಾರೆ ಸ್ನೇಹಿತರೆ. ಮತ್ತು ಇದನ್ನೆಲ್ಲ ನೋಡಿ ನಿಮ್ಮ ಶತ್ರುಗಳ ಉಸಿರು ಬಿಗಿಯಾಗಲಿದೆ. ಈಗ ನಿಮ್ಮ ಶತ್ರುಗಳು ನಿದ್ರೆ ಹಾರಲಿದೆ ಮತ್ತು ಅವರು ಉರಿ ಬೂದಿಯಾಗಲಿದ್ದಾರೆ. ಅದಕ್ಕಾಗಿ ಇಲ್ಲಿ ಈಗ ನಿಮಗೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಸ್ನೇಹಿತರೆ. ಏಕೆಂದರೆ ಈಗ ನಿಮ್ಮ ಶತ್ರುಗಳಿಗೆ ಅವರ ಸ್ಥಾನಮಾನ ತೋರಿಸುವ ಸಮಯ ಬಂದಿದೆ. ಆ ಜನರು ತುಂಬ ಸ್ವೇಚ್ಛಾಚಾರ ಮಾಡಿದ್ದಾರೆ. ಈಗ ಆ ಜನರ ಸ್ವೇಚ್ಛಾಚಾರ ನಡೆಯುವುದಿಲ್ಲ. ನ್ಯಾಯದ ದೇವತೆ ಶನಿದೇವರು ಈಗ ನಿಮ್ಮ ಪರವಾಗಿದ್ದಾರೆ. ಆದ್ದರಿಂದ ಈಗ ಎಲ್ಲವೂ ಒಳ್ಳೆಯದೇ ಆಗಲಿದೆ ಮತ್ತು ಈಗ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ. ನಿಮಗೆ ಏನಾದರೂ ಹೇಳಿದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸಂಪೂರ್ಣವಾಗಿ ಶಾಂತವಾಗಿರಬೇಕು. ನೀವು ಸಂಪೂರ್ಣ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀರಿ. ಜನರು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಜನರು ನಿಮಗೆ ತಪ್ಪು ಮಾಹಿತಿ ಕೊಡಲು ಪ್ರಯತ್ನಿಸುತ್ತಾರೆ ಏಕೆಂದರೆ ಅವರು ಬಯಸುವುದು ನೀವು ನಿಮ್ಮ ದಾರಿಯಿಂದ ಸರಿದು ತಪ್ಪು ದಾರಿಯಲ್ಲಿ ನಡೆಯಲು ಶುರು ಮಾಡಬೇಕು. ಆದರೆ ಹಾಗೆ ನೀವು ಸಂಪೂರ್ಣವಾಗಿ ಮಾಡಬಾರದು ಸ್ನೇಹಿತರೆ. ಭಗವಂತ ನಿಮ್ಮೊಂದಿಗೆ ಇದ್ದಾರೆ. ಈಶ್ವರನ ಕೃಪೆ ನಿಮ್ಮ ಮೇಲೆ ಇದೆ. ಆದ್ದರಿಂದ ಯಾರೇ ಬಯಸಿದರೂ ನಿಮ್ಮ ಒಂದು ಕೂದಲನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ನೀವು ಎಚ್ಚರಿಕೆಯಿಂದ ಸರಿಯಾದ ರೀತಿಯಲ್ಲಿ ಮುಂದೆ ಹೋಗಬೇಕು ಏಕೆಂದರೆ ನೀವು ಈಶ್ವರನ ಕಣ್ಣಿಗೆ ಬಿದ್ದಿದ್ದೀರಿ ಮತ್ತು ಈಶ್ವರನ ಕೈ ನಿಮ್ಮ ತಲೆಯ ಮೇಲೆ ಇರುವವರೆಗೂ ಜನರು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತುಂಬ ಮುಖ್ಯವಾದ ಮಾಹಿತಿಯನ್ನು ಕೊಡಲಿದ್ದೇವೆ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ. ಆದರೆ ಅದಕ್ಕಿಂತ ಮೊದಲು ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಸತ್ಯವಾದ ಹೃದಯದಿಂದ ಆ ಭಗವಂತನ ಹೆಸರನ್ನು ಖಂಡಿತ ಬರೆಯಿರಿ. ಯಾವ ಭಗವಂತನು ನೀವು ಸತ್ಯವಾದ ಹೃದಯದಿಂದ ನಂಬುತ್ತಿದ್ದೀರೋ, ಮಲಗುವಾಗ ಅವರ ಹೆಸರನ್ನು ತೆಗೆದುಕೊಳ್ಳುತ್ತೀರೋ. ಇಂದು ಎಷ್ಟು ಜನರು ಯಾವ ಭಗವಂತನನ್ನು ನಂಬುತ್ತಾರೋ ನಾವು ಆ ಭಗವಂತನಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಕನಸು ಬೇಗನೆ ನಿಜವಾಗಲಿ ಮತ್ತು ನಿಮ್ಮ ಜೀವನದ ಎಲ್ಲ ರೀತಿಯ ದುಃಖ, ನೋವು, ಕಷ್ಟ, ತೊಂದರೆ ಯಾವುದೇ ಇದ್ದರೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿರಲಿ, ಅದೆಲ್ಲವೂ ಶಾಶ್ವತವಾಗಿ ದೂರವಾಗಲಿ. ಆದ್ದರಿಂದ ನೀವು ಖಂಡಿತ ಬರೆಯಿರಿ ಸ್ನೇಹಿತರೆ. ಹಾಗೆ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇಷ್ಟೆಲ್ಲ ಗ್ರಹ ದೋಷಗಳಿದ್ದವು, ಅದೆಲ್ಲವೂ ಈಗ ನಿವಾರಣೆಯಾಗಿದೆ. ಇದರಿಂದ ಈಗ ನಿಮಗೆ ಅದೃಷ್ಟದ ಸಂಪೂರ್ಣ ಸಾಥ್ ಸಿಗಲಿದೆ. ಅದೃಷ್ಟದ ತುಂಬ ಒಳ್ಳೆಯ ಸಾಥ್ ಸಿಗುತ್ತದೆ. ನಕಾರಾತ್ಮಕ ಗ್ರಹಗಳ ಕಾರಣ ನೀವು ಯೋಚಿಸಿದ್ದ ಕೆಲಸಗಳು ಇಲ್ಲಿಯವರೆಗೆ ಆಗುತ್ತಿರಲಿಲ್ಲ. ಈಗ ಆ ಕೆಲಸವು ನಿಮ್ಮದು ಪೂರ್ಣವಾಗಲಿದೆ ಶನಿದೇವನ ಆಶೀರ್ವಾದದಿಂದ. ಇದರಿಂದ ಈಗ ನಿಮ್ಮ ಜೀವನದಲ್ಲಿ ಭರವಸೆಯ ಹೊಸ ಕಿರಣ ಮೂಡುತ್ತದೆ
ಮತ್ತು ನೀವು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಎದ್ದು ನಿಂತು ನಿಮ್ಮ ಧೈರ್ಯವನ್ನು ಹೆಚ್ಚಿಸಿಕೊಂಡು ಮತ್ತೆ ಪ್ರಯತ್ನಿಸಿ. ನಾವು ಪೂರ್ಣ ಗ್ಯಾರಂಟಿಯೊಂದಿಗೆ ಬರೆದುಕೊಡುತ್ತೇವೆ. ನೀವು ಅದರಲ್ಲಿ ಖಂಡಿತ ಯಶಸ್ವಿಯಾಗುತ್ತೀರಿ. ಏಕೆಂದರೆ ಕೆಲವೊಮ್ಮೆ ಭಗವಂತ, ಕೆಲವೊಮ್ಮೆ ಈಶ್ವರ ಪರೀಕ್ಷೆ ತೆಗೆದುಕೊಳ್ಳುತ್ತಾನೆ ಮತ್ತು ನೀವು ಆ ಸಮಯದಲ್ಲಿ ಹೆದರಿಬಿಡುತ್ತೀರಿ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಹೆದರಬಾರದು. ನೀವು ಹೆದರಿಕೊಂಡು ಎದುರಿಸಬೇಕು, ಏಕೆಂದರೆ ಭಯದ ಮುಂದೆಯೇ ಜಯ ಇರುತ್ತದೆ. ಈ ವಿಷಯ ನಿಮಗೆ ಗೊತ್ತೇ ಇದೆ. ನಿಮ್ಮೊಳಗಿರುವ ಭಯವು ನಿಮ್ಮನ್ನು ಕಾಡುತ್ತದೆ, ಪದೇ ಪದೇ ಹಿಂದಕ್ಕೆ ಎಳೆಯಲು ಪ್ರಯತ್ನಿಸುತ್ತದೆ. ಆದರೆ ನೀವು ಅದರ ಮಾತಿಗೆ ಒಪ್ಪಬಾರದು. ಮತ್ತೆ ನೋಡಿ, ನಿಮ್ಮ ಜೀವನವೇ ಬದಲಾಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸಂಪೂರ್ಣ ಸರಿಯಾಗಿ ಕೇಳುತ್ತಿದ್ದೀರಿ. ಸ್ನೇಹಿತರೆ, ಇಂದು ಮಧ್ಯಾಹ್ನ 4:30 ನಂತರ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆಯಾಗುತ್ತದೆ, ತುಂಬ ದೊಡ್ಡ ಪರಿವರ್ತನೆಯಾಗುತ್ತದೆ. ಏಕೆಂದರೆ ದೇವ ಮಹಾದೇವ ಮತ್ತು ನ್ಯಾಯದ ದೇವತೆ ಶನಿ ದೇವರು ದೊಡ್ಡ ಸಂಕೇತ ಕೊಟ್ಟಿದ್ದಾರೆ. ಈಗ ನಿಮ್ಮ ಆ ಅಪೂರ್ಣ ಕನಸು ನಿಜವಾಗುತ್ತದೆ. ಯಾವ ಕನಸುಗಳಿಗಾಗಿ ನಿಮ್ಮ ಕಣ್ಣುಗಳು ಪರಿತಪಿಸುತ್ತಿದ್ದವೋ, ಹೌದು, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ಕೈಲಾಸ ಪರ್ವತದ ಸ್ವಾಮಿ ಭಗವಾನ್ ಭೋಲೆನಾಥ್ ಮತ್ತು ಶನಿ ದೇವ ದೊಡ್ಡ ಶುಭ ಸಂಕೇತ ಕೊಟ್ಟಿದ್ದಾರೆ. ಭಗವಂತ ದೊಡ್ಡ ಶುಭ ಸಂಕೇತವನ್ನು ಕೊಟ್ಟಿದ್ದಾನೆ. ಸಂಕೇತವನ್ನು ಗುರುತಿಸಿ. ನಿಮಗೆ ಭಗವಂತನು ಐಶ್ವರ್ಯವನ್ನು ಕೊಡುತ್ತಾನೆ. ಸ್ನೇಹಿತರೆ, ನಿಮಗೆ ಹೇಳಲು ಬಯಸುತ್ತೇನೆ, ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತೀರಿ. ಸ್ನೇಹಿತರೆ, ನಾವೆಲ್ಲರೂ ತಿಳಿದಿರುವ ಹಾಗೆ ನೀವು ಎಲ್ಲರೂ ಗೊತ್ತೇ ಇದೆ, ದೇವಾನುದೇವ ಭಗವಾನ್ ಮಹಾದೇವಾಜಿ ಅವರ ವಿಭಿನ್ನ ಲೀಲೆ ಶುರುವಾದಾಗ ಮತ್ತು ಅದೇ ಸಮಯದಲ್ಲಿ ಭಗವಾನ್ ಶನಿ ದೇವರು ಜೊತೆ ಇದ್ದರೆ, ಅವರ ಭಕ್ತರಿಗೆ ಕೇಳದೇ ಇರುವಾಗಲೇ ಎಲ್ಲವೂ ಸಿಗಲು ಶುರುವಾಗುತ್ತದೆ. ಹೌದು ಸ್ನೇಹಿತರೆ, ಒಂದು ಕೇಳಿದರೆ 1000 ಸಿಗಲು ಶುರುವಾಗುತ್ತದೆ. ಸ್ನೇಹಿತರೆ, ಮತ್ತು ದೇವಾನುದೇವ ಭಗವಾನ್ ಮಹಾದೇವಾಜಿ ನಿಜವಾದ ಭಕ್ತರು. ಅವರಿಗೆ ನೀವು ತುಂಬ ಪ್ರಿಯರು. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ದೇವಾನುದೇವ ಭಗವಾನ್ ಮಹಾದೇವಾಜಿ ಮತ್ತು ಭಗವಾನ್ ಶನಿ ದೇವರು ಈಗ ನಿಮ್ಮ ಖಾಲಿ ಚೀಲವನ್ನು ತುಂಬಲಿದ್ದಾರೆ. ಈಗ ನಿಮ್ಮ ಖಾಲಿ ಚೀಲವನ್ನು ತುಂಬಲು ತಡವಾಗುವುದಿಲ್ಲ. ನೀವು ನಿಮ್ಮ ಭಗವಾನ್ ಮಹಾದೇವಾಜಿ ಮತ್ತು ಭಗವಾನ್ ಶನಿ ದೇವ ಅವರ ಕೆಲವು ಸಂಕೇತಗಳನ್ನು ಗುರುತಿಸಿದ್ದೀರಿ. ಹೌದು ಸ್ನೇಹಿತರೆ, ಹಾಗಾದರೆ ಇಂದು ನಿಮಗೆ ಯಾವ ಯಾವ ಸಂಕೇತಗಳು ಸಿಗುತ್ತವೆ? ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಇಂದಿನ ಈ ವಿಡಿಯೋದಲ್ಲಿ ಕೊಡುತ್ತೇವೆ. ಆದ್ದರಿಂದ ನೀವು ವಿಡಿಯೋವನ್ನು ಶುರುವಿನಿಂದ ಕೊನೆಯವರೆಗೂ ನೋಡಲೇಬೇಕು ಮತ್ತು ಆ ತಪ್ಪುಗಳಿಂದ ನೀವು ಸಂಪೂರ್ಣವಾಗಿ ದೂರವಿರಬೇಕು. ಯಾವ ತಪ್ಪುಗಳಿಂದಾಗಿ ನಿಮ್ಮ ಜೀವನ ಹಾಳಾಗಿದೆಯೋ, ಯಾವ ತಪ್ಪುಗಳಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯವಾಗುತ್ತಿಲ್ಲವೋ, ಆ ಯಾವ ತಪ್ಪು ಅದನ್ನು ನಾವು ನಿಮಗೆ ಇಂದಿನ ಈ ವಿಡಿಯೋದಲ್ಲಿ ಹೇಳುತ್ತೇವೆ. ಮತ್ತು ಯಾವ ಯಾವ ಸಂಕೇತಗಳನ್ನು ಭಗವಂತ ನಿಮಗೆ ಕೊಡಲಿದ್ದಾನೆ ಅದನ್ನು ಸಹ ಇಂದಿನ ಈ ವಿಡಿಯೋದಲ್ಲಿ ಚರ್ಚಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಎಲ್ಲ ಮಾತುಗಳನ್ನು ಕಿವಿಗೊಟ್ಟು ಗಮನದಿಂದ ಕೇಳಿ. ನೋಡಿ ಸ್ನೇಹಿತರೆ, ಭಗವಾನ್ ಮಹಾದೇವಾಜಿ ಮತ್ತು ಭಗವಾನ್ ಶನಿ ದೇವಾಜಿ ಹೇಳುತ್ತಾರೆ, ನನ್ನ ಪ್ರೀತಿಯ ಮುಂದೆ ಯಾರು ಬಾಗುತ್ತಾರೋ ಅವರೆಲ್ಲರೂ ಇಷ್ಟವಾಗುತ್ತಾರೆ. ಆದರೆ ಯಾರು ಎಲ್ಲರ ಮುಂದೆ ಬಾಗುತ್ತಾರೋ ಅವರು ನನಗೆ ಇಷ್ಟವಾಗುವುದಿಲ್ಲ. ಭಗವಂತನ ಕೃಪೆ ಪಡೆಯಲು ನಿಮಗೆ ಮೊದಲು ಭಗವಂತನೊಂದಿಗೆ ಬೆಸೆದುಕೊಳ್ಳಬೇಕು. ಮತ್ತು ಭಗವಂತ ಇಂದು ನಿಮಗೆ ಹಲವು ದೊಡ್ಡ ಶುಭ ಸಂಕೇತಗಳನ್ನು ಕೊಡಲಿದ್ದಾನೆ. ಮತ್ತು ಇಂದು ನಿಮಗೆ ಯಾವುದೇ ಶುಭ ಸಂಕೇತ ಸಿಕ್ಕರೆ ಅದು ಭಗವಾನ್ ಮಹಾದೇವಾಜಿ ಮತ್ತು ಭಗವಾನ್ ಶನಿ ದೇವಾಜಿ ಶುಭ ಸಂಕೇತ ಎಂದು ಅರ್ಥ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ನೀವು ಅರ್ಥ ಮಾಡಿಕೊಂಡು ಯಾವ ಸಂಕೇತ ಕೊಟ್ಟರೆ ಆ ಸಂಕೇತಗಳ ಪ್ರಕಾರ ನಡೆದರೆ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಅದೃಷ್ಟಕ್ಕೆ 4 ಚಂದ್ರ ಉದಯವಾಗುತ್ತದೆ. ಕೆಲಸ ಬಯಸುವವರಿಗೆ ಇಂದೇ ಕೆಲಸ ಸಿಗಬಹುದು, ಏಕೆಂದರೆ ಭಗವಾನ್ ಮಹಾದೇವಾಜಿ ಅವರ ಆಶೀರ್ವಾದದಿಂದ ಇಂದಿನ ದಿನವು ನಿಮಗೆ ಜನರಿಗೆ ಅತ್ಯುತ್ತಮವಾಗಿರುತ್ತದೆ. ಹೌದು ಸ್ನೇಹಿತರೆ, ಇಂತಹ ಅದೃಷ್ಟವಂತ ಶುಭ ಸಮಯದ ಲಾಭ ಪಡೆಯಲೇಬೇಕು ಮತ್ತು ಶ್ರಮಿಸಿ ನಿಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು. ನೋಡಿ ಸ್ನೇಹಿತರೆ, ಭಗವಾನ್ ಮಹಾದೇವಾಜಿ ಆಶೀರ್ವಾದದಿಂದ ಇಂದು ಅದೃಷ್ಟವು ನಿಮ್ಮ ಹೆಜ್ಜೆಗಳೊಂದಿಗೆ ನಡೆಯುತ್ತಿರುವುದು ಕಾಣುತ್ತದೆ. ಅದೃಷ್ಟದ ಸಾಥ್ ಸಿಗುವುದರಿಂದ ಹಲವು ನಿಂತಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯು ಹೆಚ್ಚಾಗುತ್ತದೆ. ನಿಮ್ಮ ಬೆರೆಯುವ ಸ್ವಭಾವ ಹೊಸ ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ ಮತ್ತು ಸ್ನೇಹದ ವಲಯವು ಹೆಚ್ಚಾಗುತ್ತದೆ.
ಆದರೂ ಮಾತಿನಲ್ಲಿ ಕಠಿಣ ಪದಗಳನ್ನು ತಪ್ಪಿಸುವುದು ಅಗತ್ಯ. ಈಗ ಪದ ಬಳಸುವುದರಿಂದ ದೂರವಿರಿ. ಯಾವುದೇ ದೊಡ್ಡ ನಿರ್ಧಾರದಲ್ಲಿ ಆತುರ ಪಡಬೇಡಿ ಮತ್ತು ಯಾರಿಗಾದರೂ ಹಣ ಸಾಲ ಕೊಡುವ ಯೋಚನೆ ಇದ್ದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಪೂರ್ಣ ಎಚ್ಚರಿಕೆ ವಹಿಸಿ ಮತ್ತು ಯೋಚಿಸಿ ಕೊಡಿ, ಏಕೆಂದರೆ ಅದು ವಾಪಸ್ ಸಿಗುವ ಸಾಧ್ಯತೆ ಕಡಿಮೆ ಕಾಣುತ್ತಿದೆ. ನಿಮ್ಮ ಅದೃಷ್ಟದ ನಕ್ಷತ್ರಗಳು ಇಂದು ಕೊಟ್ಟ ಹಣ ಸಿಕ್ಕಿಹಾಕಿಕೊಳ್ಳಬಹುದು ಅಥವಾ ವಾಪಸ್ ಬರಲು ತಡವಾಗಬಹುದು. ಈ ವಿಷಯವನ್ನು ಗಮನದಲ್ಲಿಡಿ. ಇಂದಿನ ದಿನವು ಸ್ವಲ್ಪ ಬಹಳ ಸ್ತಬ್ಧತೆಯಿಂದ ಕೂಡಿರಬಹುದು. ಕೆಲಸದ ಒತ್ತಡ ಹೆಚ್ಚುವುದರಿಂದ ಓಡಾಟವು ಹೆಚ್ಚಾಗಿರುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ತೊಂದರೆಯನ್ನು ನಿರ್ಲಕ್ಷಿಸಬೇಡಿ ಮತ್ತು ಖರ್ಚುಗಳ ಮೇಲೂ ನಿಯಂತ್ರಣ ಇಟ್ಟುಕೊಳ್ಳಿ. ಇಂದಿನ ದಿನವು ನಿಮಗೆ ಉತ್ತಮವಾಗಿರುತ್ತದೆ. ಒಂದೇ ಸಮಯದಲ್ಲಿ ಹಲವು ಜವಾಬ್ದಾರಿಗಳು ಬರುವುದರಿಂದ ಮನಸ್ಸು ಸ್ವಲ್ಪ ಒತ್ತಡ ಅನುಭವಿಸಬಹುದು. ನೆರೆಹೊರೆಯವರ ಮತ್ತು ಸುತ್ತಮುತ್ತಲಿನ ಜನರೊಂದಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಿ, ಏಕೆಂದರೆ ಕಷ್ಟದ ಸಮಯದಲ್ಲಿ ಅವರು ಮೊದಲು ಜೊತೆಗೆ ನಿಲ್ಲಬಹುದು. ಪ್ರೇಮ ಜೀವನದಲ್ಲಿ ಮದುವೆಯ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು. ಅದೇ ರೀತಿ ತಾಯಿಗಾಗಿ ಯಾವುದಾದರೂ ಸುಂದರ ಉಡುಗೊರೆ ಖರೀದಿಸಿ ಅವರ ದಿನವನ್ನು ವಿಶೇಷವಾಗಿಸಬಹುದು. ಹೌದು ಸ್ನೇಹಿತರೆ, ಇಂದು ಯಶಸ್ಸಿನ ದಾರಿ ಉತ್ತಮ ಯೋಜನೆ ಮತ್ತು ತಾಳ್ಮೆಯಿಂದ ಸಾಗುತ್ತದೆ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ನಿಮ್ಮ ತೊಂದರೆಯನ್ನು ಹೆಚ್ಚಿಸಬಹುದು. ಈ ವಿಷಯವನ್ನು ಗಮನದಲ್ಲಿಡಿ. ಆದ್ದರಿಂದ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರೆ ಸ್ವಲ್ಪ ನಿಲ್ಲಿ. ಮಕ್ಕಳ ಕಡೆಯಿಂದ ಯಾವುದಾದರೂ ಸಂತೋಷದ ಸುದ್ದಿ ಸಿಗುವುದರಿಂದ ನಿಮ್ಮ ಮನೆಯ ವಾತಾವರಣ ತುಂಬಾ ಸಂತೋಷವಾಗಿರುತ್ತದೆ. ಹಳೆಯ ತಪ್ಪಿನಿಂದ ಸಿಕ್ಕ ಪಾಠ ಭವಿಷ್ಯದಲ್ಲಿ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತದೆ. ಶ್ರಮದಿಂದ ಹಿಂದೆ ಸರಿಯಬೇಡಿ, ಏಕೆಂದರೆ ಅದೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ನೀವು ಎಷ್ಟು ಶ್ರಮಿಸುತ್ತೀರೋ ಅಷ್ಟು ಲಾಭ ಇರುತ್ತದೆ. ಆಸ್ತಿ ಖರೀದಿಸುವ ಯೋಚನೆ ಮಾಡುತ್ತಿದ್ದರೆ ನಿಮ್ಮ ಬಜೆಟ್ನ ಬಗ್ಗೆ ಗಮನವಿಡಿ. ಉಳಿದೆಲ್ಲವೂ ಸರಿಯಾಗಿರುತ್ತದೆ. ಕುಂಭ ರಾಶಿಯವರೇ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದೀರಾ? ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ 3 ಬಾರಿ ತಪ್ಪದೇ ಬರೆಯಿರಿ. ಕುಂಭ ರಾಶಿಯವರೇ, ಧನ್ಯವಾದಗಳು ಸ್ನೇಹಿತರೆ.